You said let's jump on the bus and take a ride downtown. Well, I don't know about that. ಪ್ರಸಾದ್ ಅವ್ರೆ, ಸಂಕ್ರಾಂತಿಗೆ ನಮ್ಮ ಅತ್ತೆಯವರು ಇನ್ವೈಟ್ ಮಾಡಿದ್ದಾರೆ. ಟಿಕೆಟ್ ಬುಕ್ ಮಾಡೋಣ ಅಂದ್ರೆ ಆಸ್ತಿ ಕೇಳ್ತಾ ಇದಾರೆ. ಹೋಗ್ಲಿ ಮಾವ ಕೊಡ್ತೀನಿ ಅಂತ ಹೇಳಿದ್ರು, ಅದು ಕೊಡ್ಲಿಲ್ಲ. ಮದ್ವೆ ಆದಾಗ ಕೊಟ್ರ? ಆಗ ಸೂಪರ್ ರೆಸ್ಪೆಕ್ಟ್ ಕಣ್ರಿ. ಆಮೇಲೆ ಸ್ವಲ್ಪ ವೇಟ್ ಕಡಿಮೆ ಆಯ್ತು. ಮತ್ತೆ ಈಗಂತೂ ಇಲ್ವೇ ಇಲ್ಲ. ಸ್ಟೇಜಸ್ ಆಫ್ ರೆಸ್ಪೆಕ್ಟ್ ಕಣ್ರಿ. ಮದ್ವೆ ಆಗಿದ ಹೊಸ್ತ್ರಲ್ಲಿ ಕಂಟ್ರೋಲ್ ನಮ್ಮ ಹತ್ರ ಇದೆ ಅನ್ಕೊಂತೀವಿ, ಸ್ವಲ್ಪನೇ ಹೆಂಡತಿ ಹತ್ರ ಹೋಗ್ಬಿಡುತ್ತೆ. ಆಮೇಲೆ ಸೊಸೆಗೆ ಅತ್ತೆ ಎದಿರ್ತಾರೆ, ಮಾವನ್ಗೆ ಅಳಿಯ ಎದಿರ್ತಾರೆ. ಲೈಫ್ ಇಸ್ ಸರ್ಕಸ್, ಸರ್ಕಸ್ ಇಸ್ ಲೈಫ್. ನನಗೆ ಅರ್ಥ ಆಗ್ಲಿಲ್ಲ ಸರ್. ಅರ್ಥ ಆದ್ರೆ ಈ ಮದ್ವೆ ಅನ್ನೋ ಮಾರಣವಮಾಯಂತಕ್ ನಡೆಯುತ್ತೆ. ಸುಮ್ನೆ ಇರ್ರಿ. We have the whole day now just to ourselves. ಮಾರ್ನಿಂಗ್ ಕಾರ್ತಿಕ್. ಗುಡ್ ಮಾರ್ನಿಂಗ್ ರಾವ್ ಅವರೇ. ಗುಡ್ ಮಾರ್ನಿಂಗ್ ಪ್ರಸಾದ್. ಗುಡ್ ಮಾರ್ನಿಂಗ್. ಏನು ವಾಟ್ಸ್ ಗೋಯಿಂಗ್ ಆನ್? ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀನಿ. ನಿಮ್ಗೆ ಸ್ಯಾಲರಿ ಕೊಡೋದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಕ್ಕ? ಸ್ಯಾಲ್ರಿನಾ ಯಾವಾಗ ಕೊಟ್ಟೆ? 3 ತಿಂಗಳಾಯ್ತು. ದುಡ್ಡು ನೋಡಿ ತುಂಬಾ ದಿನ ಆಯ್ತು ಸರ್. ಮತ್ತೆ ಮನೆಗೆ ಹೋಗ್ತಾ ರಾವ್ ಅವರು ರೋಡ್ ನ ನೋಡ್ಕೊಂಡು ಹೋಗ್ತಿದ್ದಾರೆ. 150 ಸಿಗಲ್ವಾ ಅಂತ. ಅಲ್ಲ, ಅಷ್ಟು ಬರೋ ಸ್ಯಾಲರಿ ಏನ್ರಯ್ಯ ಮಾಡ್ತೀರಾ? ಎಷ್ಟು ಸ್ಯಾಲ್ರಿ? ಒಂದು 18,000 ಬರುತ್ತೆ. ಎಲ್ಲ ಕಟ್ಟಾಗಿ 14,000 ಕೈಗೆ ಬರುತ್ತೆ. ನಮ್ಗಿಂತ ಗಾರೆ ಕೆಲ್ಸದವ್ರೆ ಚೆನ್ನಾಗಿ ದುಡಿತಾರ ಗೊತ್ತಾ? ಹೌದು ತಾನೆ? ಪ್ರಸಾದ್ ಅವರೇ, ಕಂಪ್ನಿನ ನೀವು ವೃದ್ಧಿ ಮಾಡಿದ್ರೆ ಕಂಪ್ನಿ ನಿಮ್ಮನ್ನ ವೃದ್ಧಿ ಮಾಡುತ್ತೆ. ವೃದ್ಧಿ ಆಗೋಷ್ಟ್ರಲ್ಲಿ ನನಗೆ ವಯಸ್ಸಾಗುತ್ತೆ ಅನ್ಸುತ್ತೆ. ಕ್ಲೈಂಟ್ಸ್ ಬರ್ತಿಲ್ಲ ಪ್ರಸಾದ್ ಅವರೇ. ಹೆಂಗ್ ಬರ್ತಾರೆ? ನಮ್ದು ಸಾಫ್ಟ್ವೇರ್ ಕಂಪ್ನಿ ತರ ಇದೆಯಾ? ಕಾಲ್ ಸೆಂಟರ್ ತರ ಇದೆ ಏನ್ರಿ ರಾವ್? ನೀವೇನ್ ಮಾತಾಡಲ್ವಾ? ನನ್ನ ಇನ್ವಾಲ್ವ್ ಮಾಡ್ಬಿಡಿ ಪ್ರಸಾದ್ ಅವರೇ. ಕಾರ್ತಿಕ್, ಈ ಮಂತ್ ಆದ್ರೂ ಇನ್ಕ್ರಿಮೆಂಟ್ ಜಾಸ್ತಿ ಮಾಡಿ. ಇನ್ಕ್ರಿಮೆಂಟಾ? ಇಲ್ಲಿ ಸಂಬಳಕ್ಕೆ ಗತಿ ಇಲ್ಲ. ಓಕೆ ಪ್ರಸಾದ್, ವಿಲ್ ಡಿಸ್ಕಸ್ ಲೇಟರಾ. ಕಾರ್ತಿಕ್. ಹಲೋ ಮ್ಯಾನೇಜರ್. ನಾನು ಕಾರ್ತಿಕ್ ಮಾತಾಡ್ತಿರೋದು. ಈ ತಿಂಗಳು ಸ್ಯಾಲರಿ ಕೊಡಲ್ವಾ? ಹಲೋ ಹಲೋ, ಹೌದಾ ಕಾರ್ತಿಕ್? ಅಲ್ಲ, ಕಾರ್ತಿಕ್ ಅವ್ರಿಗೆ ಫೋನ್ ಬಂತ ಹೇಳಿ. ಬರಲ್ಲ. ಸ್ಯಾಲರಿ ಕೇಳಿದ್ರೆ ಮಾತ್ರ ಬರುತ್ತೆ. ನ್ಯಾಸ್ಟಿ ಫೆಲೋ. I don't know about that. ಪ್ರಸಾದ್. ವಾಟ್ ಯು ಮಿಸ್ ಮೀ? ಕತ್ತೆ ಬಾಲ. ಆಫೀಸ್ ಟೈಮ್ ಏನು? ಆಫೀಸ್ ಟೈಮೇ ಗೊತ್ತಿಲ್ಲ. ಇವಳು HR ಅಂತೆ. ಯಾವನೋ ಇವಳಿಗೆ ಜಾಬ್ ಕೊಟ್ಟಿದ್ದು? ಅಷ್ಟಕ್ಕೂ ನಿಂಗೆ ಯಾರು ಜಾಬ್ ಕೊಟ್ಟಿದ್ದು? ಕಾರ್ತಿಕ್. ಇಂಟರ್ವ್ಯೂ ಮಾಡುವಾಗ ನೀನ್ ಯೂಸ್ಲೆಸ್ ಫೆಲೋ ಅಂತ ಕಾರ್ತಿಕ್ ಗೊತ್ತಾಗ್ಲಿಲ್ಲ? ಸುಮ್ನೆ ಏನ್ ಕೊಟ್ಟಿಲ್ಲ, 3 ಲಕ್ಷ ಲಂಚ ಕೊಟ್ಟಿದ್ದೀನಿ. ಅದು ಕೂಡ ಕಂಪ್ನಿ ಹೆಸರಲ್ಲಿ. ನಾಚಿಕೆ ಇಲ್ದೆ ತಗೊಂಡ ಗೊತ್ತಾ ಕಾರ್ತಿಕ್? ನಿನ್ಗೇನು ಗೊತ್ತಿಲ್ಲ ಅಂತ ತಿಳಿದಿದ್ರು ಟರ್ಮಿನೇಟ್ ಮಾಡಿಲ್ವಾ ನೀನ್? ನಾನಿನ್ನ ಚೆಕ್ ಪಾಸ್ ಮಾಡಿಲ್ಲ. ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಟೈಮಿಗ್ ಬರಲ್ಲ, ಸೀನಿಯರ್ಸ್ ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ಬಯೋಮೆಟ್ರಿಕ್ ಗೊತ್ತಿಲ್ಲ, ಕೆಲ್ಸ ನನಗೆ 3 ಗೊತ್ತಿಲ್ಲ. ಅವರ್ಸ್ ಪರ್ಮಿಷನ್ ಬೇಕು. ಏನು? ನಾನೇನ್ ಮಾತಾಡ್ತಿದ್ದೀನಿ, ನೀನೇನ್ ಮಾತಾಡ್ತಿದ್ಯಾ? ಓದ್ಕೋ. ವಿನಂತಿ ಪತ್ರ. ನನ್ಗೆ 3 ಗಂಟೆ ಪರ್ಮಿಷನ್ ಬೇಕು. ಇಂತಿ ನಿಮ್ಮ ಪ್ರೀತಿಯ ಅಪರಿಚಿತ. ಯಾರ್ ಬರ್ದಿರೋದು? ಯಾರ್ಗಾಗ್ ಬರ್ದಿರೋದು? ನಾನೇ ಬರ್ದಿದ್ದು, ನಿನಗೆ ಬರ್ದಿದ್ದು. ಮೇಲ್ ಮಾಡ್ಬೋದಲ್ವಾ? ವೈಫೈ ಬಿಲ್ ಕಟ್ಟಿದ್ರಾ? ಏನ್ರಿ ರಾವ್, ಕಟ್ಟಿದಾರಾ? ನನ್ನ ಇನ್ವಾಲ್ವ್ ಮಾಡ್ಬಿಡಿ ಪ್ರಸಾದ್ ಅವರೇ. ರೀಸನ್ ಆದ್ರೂ ಮೆನ್ಷನ್ ಮಾಡ್ಬೇಕಲ್ವಾ? ಓಕೆ. ನಾನು CCDಗೆ ಹೋಗ್ತಾ ಇದ್ದೀನಿ. ವಾಟ್? ಅರ್ಥ ಆಗಿಲ್ವಾ? ಏನ್ ರಾವ್ ಅವ್ರೆ, ವಿಚ್ಛೇದನ ತಗೊಂತಾ ಇದ್ದೀನಿ. ಇವತ್ತೇ ಡೈವರ್ಸ್ ಅಪ್ಲೈ ಮಾಡ್ಬೇಕು. ಲಾಯರ್ ಹತ್ರ ಹೋಗ್ತಿದ್ದೀನಿ. ಡಿವೋರ್ಸಾ? ವಾಟ್? ಡಿವೋರ್ಸಾ? ಹಲೋ, ಐ ಆಮ್ ಶೇಷು, ದಿ ಲಾಯರ್. ಅದನ್ನೇನು ನಾನು ಶಿಲೆ ಮೇಲೆ ಕೆತ್ತಿಸ್ಬೇಕು ಅಂತೀರಾ? ನಿಮ್ ಪರಿಚಯ ನಮ್ಗೆ ಯಾಕ್ರಿ? ಇವಳು ದರಿದ್ರ ಬಿಡಿಸಿದ್ರೆ 10 ತೆಂಗಿನಕಾಯಿ ಹೊಡಿತೀನಿ ನಿಮ್ಗೆ. ಅಂದ್ರೆ ಫೀಸ್ ಕೊಡಲ್ವಾ? ಅದು ನಿಮ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ನೀವು ಡೈವರ್ಸ್ ಹಾಕ್ಬೇಕು ಅಂತಿದ್ದೀರಾ? ತುಂಬಾ ರೀಸನ್ಸ್ ಇದೆ ಸರ್. ಹೆಣ್ಣೋಡಕ್ ಬಂದಾಗ 3 years ಏಜ್ ನ ನುಂಗ್ಬಿಟ್ಟ. ಫಸ್ಟ್ ನೈಟ್ ದಿನ ಡಿನ್ನರ್ ಆದ್ಮೇಲೆ ಹಾಲ್ ವೇಸ್ಟ್ ಅಂತ ಮೊಸರಿಗೆ ತಿಟ್ಕೊಂಡ. ಅದೇನೋ ತಗೊಂಡು ಪುಳಿಯೋಗ್ರೆ ಮಾಡು ಅಂತಾನೆ. ಮಧ್ಯಾಹ್ನ 12 ಗಂಟೆ ಆದ್ರೆ ಅಪಾರ್ಟ್ಮೆಂಟ್ ಪೂರ್ತಿ ಪಾತ್ರೆ ಇಟ್ಕೊಂಡು ಸಾಂಬಾರ್ ಬೇಕು ಅಂತಾನೆ. ಗೂಬೆ ನನ್ ಮಗ. ಅದಕ್ಕೆ ಯಾಕೆ ಸರ್ ಗೂಬೆ ಆಗ್ತೀನಿ? ಈಗ ಖರ್ಚು ಕಡಿಮೆ ಮಾಡಿಲ್ಲ ಅಂದ್ರೆ ಮುಂದೆ ಒಂದಿನ ಸಾಲ್ಗಾರ ಆಗ್ತೀನಲ್ವಾ? ಯು ಆರ್ ರೈಟ್ ಪ್ರಸಾದ್. ಇಬ್ರಲ್ಲಿ ಯಾರಾದ್ರೂ ಒಬ್ರು ಉಳಿಸ್ಬೇಕಲ್ವಾ? ಕಂಜೂಸ್ತನ ಮಾಡ್ತಾಳೆ ಸರ್. ಬಟ್ಟೆಯಲ್ಲಿ ಡೇಟಲ್ಲಿ ಚಿಕ್ಕ ಬಟ್ಟೆ ಹಾಕೊಂಡು ನಾಚಿಕೆ ಇಲ್ದೆ ಆಫೀಸ್ಗೆ ಹೋಗ್ತಾಳೆ ಸರ್. ಅರ್ಧ ಮೈ ಹೊರಗೆ ಕಾಣಿಸ್ತಿದ್ರೆ ನೋಡೋನು ಮಕ ನೋಡ್ಕೊಂಡ್ ಮಾತಾಡ್ತಾನ. ಇದೇನೇ ಅಂತ ಕೇಳಿದ್ರೆ ಹುಡುಗಿರ್ ಬಟ್ಟೆನ ಜಡ್ಜ್ ಮಾಡಬಾರ್ದಂತೆ. ಸರ್, ನಿಮ್ ಹೆಂಡತಿ ಚಿಕ್ಕ ಚಡ್ಡಿ ಹಾಕೊಂಡು ಸಿನಿಮಾಗೆ ಹೋದ್ರೆ ಸುಮ್ನೆ ಇರ್ತೀರಾ ಸರ್? ನಮ್ಮವಳು ಚಡ್ಡಿ ಗಿಡ್ಡಿ ಹಾಕೊಂಡು ಯಾಕೆ ಸಿನಿಮಾ ಹೋಗ್ತಾಳೆ? ಆದ್ರೂ ನಮ್ಮವಳು ಟಾಪಿಕ್ ಮಧ್ಯದಲ್ಲಿ ಹಾಕ್ಬೇಕು? ಸುಮ್ನೆ ಜಸ್ಟ್ ಕ್ಯಾಶುಯಲ್ ಆಗಿ. ಏಯ್, ನನ್ ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡಕ್ಕೆ ನೀನ್ ಯಾರೋ? ಇಲ್ಲಿವರೆಗೂ ನಮ್ಮಪ್ಪನೇ ಬೈದಿಲ್ಲ. ನಿಮ್ಮಪ್ಪ ಬೈದೇ ಇದ್ದಿದ್ದಕ್ಕೆ ಸೀರೆಯಿಂದ ಮಿಡ್ಡಿಗೆ, ಮಿಡ್ಡಿಯಿಂದ ಚಡ್ಡಿಗೆ ಬಂದಿದ್ಯಾ ನೀನು. ಆದಿಮಾನವರಿಗೆ ತುಂಬಾ ಹತ್ರ ಇದ್ದೀರಾ ಗೊತ್ತಾ ನೀವು? ಸರ್, ನೋಡಿದ್ರೆ ಎಷ್ಟು ಚೀಪಾಗಿ ಮಾತಾಡ್ತಾನೆ ಅಂತ. ಪಾಟೀಲ್ ನನ್ ಫ್ರೆಂಡ್ಸ್ ನ ಪರಿಚಯ ಮಾಡಿದ್ರೆ ಎಷ್ಟು ಸಖತ್ತಾಗಿದ್ದಾಳೆ ಅಂತಾನೆ. ಎಷ್ಟು ಚೀಪಾಗಿ ಆಡ್ತಾನೆ. ಅದ್ರಲ್ಲಿ ತಪ್ಪೇನಿದೆ ಸರ್? ಹಾಯ್ ಯು ಆರ್ ಗಾರ್ಜಿಯಸ್ ಅಂತ ಆರ್ಟಿಫಿಷಿಯಲ್ ಹೇಳೋದಕ್ಕೆ ನಾನು ಬರೋದಿಲ್ಲ. ಅದಕ್ಕೆ ನೋಡೋದಕ್ಕೆ ಸಕ್ಕತ್ತಾಗಿದ್ದೀರಾ ಅಂದೆ. ನಿಜವಾಗ್ಲೂ ಸಕ್ಕತ್ತಾಗೇ ಇದ್ದಾಳೆ. ನೀವಾಗಿದ್ರೆ ಕಿಸ್ ಕೊಟ್ಬಿಡ್ತಿದ್ದೀರಿ. ನಾಚಿಕೆ ಪಟ್ಕೊಂಡು ತಿನ್ನಿ ಅನ್ನೋದಕ್ಕೂ ನಾಚಿಕೆ ಇಲ್ಲದೆ ತಿನ್ನಿ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಗೊತ್ತಾ? ಹೊಗಳಿಕೆ ಅನ್ನೋದು ಸಾಫ್ಟ್ ಆಗಿರ್ಬೇಕು, ವೈಲೆಂಟ್ ಆಗಿರ್ಬಾರ್ದು. ಮತ್ತೆ ನನ್ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ರೆ ಒಪ್ಕೊಳ್ಳಲ್ಲ. ಅವ್ರ ಜೊತೆ ಹೊರಗೆ ಹೋದ್ರೆ ಆಗಲ್ಲ. ಇವ್ನ್ ಕಾಲ್ ಕೆಳಗ್ ಬಿದ್ದಿರಕ್ಕ ನನ್ ಮದ್ವೆ ಮಾಡ್ಕೊಂಡಿದ್ದು. ಅಯ್ಯಪ್ಪ, ಫ್ರೆಂಡ್ಸು ಎಲ್ಲ ಗಂಡಸ್ರೆ. ಆ ಮೆಸೇಜ್ ಏನೇ? ಹಾಯ್ ಕಣೋ, ವಾಟ್ ಡೂಯಿಂಗ್? ತಿಂದ? ಇನ್ನ ತಿಂದಿಲ್ವಾ? ಹೆಲ್ತ್ ಏನಾಗ್ಬೇಕು? ಟೇಕ್ ಕೇರ್. ಸರ್, ಇವಳಿಗೆ ಗಂಡ, ಪೇರೆಂಟ್ಸು, ಸಿಸ್ಟರು ಮತ್ತೆ ಸಂಬಂಧಿಕರು ಎಲ್ಲ ಇದ್ದಾರೆ ಕೇರ್ ಮಾಡೋದಕ್ಕೆ. ಮಧ್ಯದಲ್ಲಿ ಈ ನನ್ ಮಗ ಯಾರು ಸರ್? ಎಲ್ಲ ನನ್ ಮಕ್ಕಳು ನನ್ನ ಹೆಂಡತಿನ ಕೇರ್ ತಗೊಂತಾರೆ.
ಇವಳು ಫ್ರೆಂಡ್ಸ್ ಜೊತೆ ಆಗ್ಲಿ ಕೊಲೀಗ್ಸ್ ಜೊತೆ ಆಗ್ಲಿ ಹೊರಗಡೆ ಹೋದ್ರೆ ಪಾರ್ಟಿಗೆ ಹೋದ್ರೆ ಎಲ್ಗೋದ್ರೂ ಕೂಡ ಸೆಲ್ಫಿ ತಗೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾಳೆ. ಆದ್ರೆ ನನಗೆ ಬರ್ತಡೇ ಆದ್ರೂ ಆನಿವರ್ಸರಿ ಆದ್ರೂ ಹಬ್ಬ ಆದ್ರೂ ತಿಥಿ ಆದ್ರೂ ನನ್ ಫೋಟೋ ಮಾತ್ರ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದಿಲ್ಲ. ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅವ್ರಿಗೂ ನನಗೂ ಕಂಪ್ಯಾರಿಸನ್ ಯಾಕೆ ಮಾಡ್ತೀಯ ಅಂತ ಕೇಳ್ತಾಳೆ ಸರ್. ಅಂದ್ರೆ ಇನ್ಸ್ಟಾಲ್ ಪೋಸ್ಟ್ಗೋಸ್ಕರ ಸೊಸೈಟಿಲ್ ವ್ಯಾಲ್ಯೂಗೋಸ್ಕರ ನನ್ನ ಮದ್ವೆ ಅದೇ. ಸರ್ ಟಿವಿ ಆನ್ ಮಾಡಿದ್ರೆ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ನೋಡ್ತಾನೆ. ಚಾಕ್ಲೇಟ್ ತಗೊಂಬಾರೋ ಅಂದ್ರೆ ಪೆಪ್ಪರ್ಮೆಂಟ್ ತಗೊಂಬರ್ತಾನೆ. ಇವ್ನ್ ಈ ಜನರೇಷನ್ ಅವನಲ್ಲ ಅನ್ಸುತ್ತೆ ಸರ್. ಹೌದು ಕಣೆ, ನಾನು ಈ ಜನರೇಷನ್ ಅವನಲ್ಲ. ನಾನು ನಿಮ್ಮಪ್ಪ ಕ್ಲಾಸ್ಮೇಟ್ಸು. ನಿಜ ಹೇಳ್ಬೇಕು ಅಂದ್ರೆ ನಾನು ಇವಳನ್ನ ಬಾಲ್ಯ ವಿವಾಹ ಮಾಡ್ಕೊಂಡಿದ್ದೀನಿ. ಏಯ್ ಯಾಕೋ ಹಂಗ್ ಮಾತಾಡ್ತೀಯಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ನಿನಗೆ ರೆಸ್ಪೆಕ್ಟ್ ಬೇಕಾ ಡಿವೋರ್ಸ್ ಬೇಕಾ? ಎರಡೂ ಬೇಕು. ಸ್ಟಾಪ್ ಇಟ್. ಇಸ್ ಇಟ್ ಆಫೀಸ್ ಆರ್ ಫಿಶ್ ಮಾರ್ಕೆಟ್? ಸರ್ ಕೂದಲು ತಗೊಂತಾರೆ ಅಂದ್ಬಿಟ್ಟು ನಾವು ಕಿತ್ಕೊಡೋದಕ್ಕಾಗುತ್ತಾ ಅಲ್ವಾ? ಶತ್ರುಗಿಂತ ವಿಚಿತ್ರವಾಗಿದ್ದೀರಲ್ಲ ನೀವು. ನಿಮ್ಮಿಬ್ರಿಗೆ ಫಸ್ಟ್ ನೈಟ್ ನಡೆದಿದ್ಯಾ? ಶೋಭನಾನ ಫಸ್ಟ್ ನೈಟ್ ದಿನ ಇವಳಿಗೆ ಕಿಸ್ಕೊಡೋಣ ಅಂತ ಹತ್ರ ಹೋದ್ರೆ ಜಾರ್ ಸೋದ್ಬಿಟ್ಲು. ಅವತ್ತಿಂದ ಇವತ್ವರೆಗೂ ಮುಹೂರ್ತ ಇಲ್ಲ ಅಂತ ಮುಂದೆ ಆಗ್ತಾನೆ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ ನಡೆದಿಲ್ವಾ? ನನ್ ಲಕ್ ಚೆನ್ನಾಗಿರೋದಕ್ಕೆ ಇಲ್ಲಿವರೆಗೂ ನಂಗೆ ಫಸ್ಟ್ ನೈಟ್ ಆಗಿಲ್ಲ ಸರ್. ಈಗ ನಿಮಗ್ ನಮ್ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ. ಡಿವೋರ್ಸ್ ಎಷ್ಟ್ ಬೇಗ ಕೊಡಿಸ್ತಿರೋ ಅಷ್ಟ್ ಬೇಗ ಕೊಡ್ಸಿ. ನಿಮ್ ಫೀಸ್ ಎಷ್ಟ್ ಹೇಳಿ. ನಾಳೆ ಕೋರ್ಟ್ ಹೋದ್ರೆ ಗೊತ್ತಾಗುತ್ತೆ. ಫೈನಲ್ ಹಿಯರಿಂಗಿಗೆ ಖಂಡಿತವಾಗ್ಲೂ ನೀವು ಬರಬೇಕು. ನಾಳೆ ಬಿಡುವಿದ್ರೆ ಬರಬಹುದು. ಕಂಪಲ್ಸರಿ ಅಂದ್ರೆ ಬರ್ತೀನಿ ಸರ್. ನನಗ್ ನಾಳೆ ಪ್ರಾಜೆಕ್ಟ್ ಮೀಟಿಂಗ್ ಇದೆ. ನಿಮಗೆ? ನನಗಂತೂ ಪ್ರಾಜೆಕ್ಟೇ ಇಲ್ಲ. ಈ ಅಪ್ಲಿಕೇಶನ್ಸ್ಗೆ ಸೈನ್ ಹಾಕಿ ನಿಮ್ ಡೈವರ್ಸ್ಗೆ ರೀಸನ್ ಬರೀರಿ. ಹೊರಗೆ ನಮ್ ಜೂನಿಯರ್ ಇರ್ತಾನೆ, ಅವನಿಗೆ ಕೊಟ್ಟು ಹೋಗಿ. ಹಿಯರಿಂಗ್ ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬೇಗ ಕೊಡ್ಸಿ, ಇವಳ ಜೊತೆ ಇರೋಕ್ಕಾಗಲ್ಲ. ಓಕೆ ಓಕೆ ಸರ್. ಅಲ್ಲ ಕಣ್ರಿ, ಇಂಗ್ಲಿಷ್ ಬುಕ್ ಅಲ್ಲಿ ಒಂದು ಬೊಂಬೆನೂ ಇಲ್ಲ ಅಂದ್ರೆ ಹೇಗ್ರಿ ಓದ್ತೀರಾ? ಇಂಟ್ರೆಸ್ಟೇ ಇರಲ್ಲ ರೀ. ಇವನೊಬ್ಬ. ಹಾ ಸರ್. ಪ್ರಸಾದ್, ಕಂಗ್ರಾಟ್ಸ್. ರಿಸಲ್ಟ್ ನನಗೆ ಪಾಸಿಟಿವ್ ಆಗಿ ಬಂತಾ? ಅದಕ್ಕೆ ಅಲ್ವಾ ಕಂಗ್ರಾಟ್ಸ್ ಹೇಳ್ತಿರೋದು. ಇಲ್ಲ ಅಂದಿದ್ರೆ ಕಂಡೋಲೆನ್ಸ್ ಹೇಳ್ತಿದ್ದೆ. ಆಫೀಸಿಗೆ ಬಾ. ನ್ಯಾಸ್ಟಿ ಫೆಲೋ. ಬರ್ತಾ ಇದ್ದೀನಿ ಸರ್. ಹಾಯ್ ಪ್ರಸಾದ್. ಹಾಯ್ ಸರ್. ಸರ್ ಇದ್ರ ಕೆಳಗೆ ಯಾಕೆ ಸ್ಟೀಲ್ ಕಂಬಿನ ಚುಚ್ಚಿದ್ದೀರಾ? ಇದಿಲ್ಲ ಅಂದ್ರೆ ನಿಲ್ಲಲ್ವಾ? ನಿನಗೆ ಕಂಬಿ ಬಗ್ಗೆ ಬೇಕಾ, ಕೇಸ್ ಬಗ್ಗೆ ಬೇಕಾ? ಕೇಸ್ ಬಗ್ಗೆ. ಸರ್ ಇನ್ಮೇಲೆ ಇವನ್ಗೂ ನನ್ಗೂ ಸಂಬಂಧ ಇಲ್ಲ ತಾನೆ? ವಿಚ್ಛೇದನ ಅಂದ್ರೆ ಎಲ್ಲಡ್ಕೆ ಅಲ್ಲಮ್ಮ. ಬಾಯಿಗೆ ಹಾಕೊಂಡು ಅಗದು ಉಗಿಯಕ್ಕೆ ಅದಕ್ಕೊಂದು ಪ್ರಾಸೆಸ್ ಇರುತ್ತೆ. ಸುಮ್ಮನೆ ಈ ಕೆಲಸ ಎಲ್ಲ ಮಾಡ್ಬೇಡ. ಫೀಸ್ಗೋಸ್ಕರ ಲಾಗ್ ಮಾಡ್ತಿದ್ಯಾ ತಾನೆ? ನೀನ್ ಕೊಡ 350 ರೂಪಾಯಿ ಫೀಸ್ಗೆ ನಿನ್ ಮೇಲೆ ಮಾನ ನಷ್ಟ ಮೊಕದ್ದಮೆ ಹೂಡ್ತೀನಿ. ಸರ್ ಪ್ಲೀಸ್, ಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ. ಡಿವೋರ್ಸ್ ಸ್ವಲ್ಪ ಬೇಗ ಬರೋ ಹಾಗೆ ಮಾಡಿ. ಡೈವರ್ಸ್ ಇಸ್ ನಾಟ್ ಈಸಿ ಆಸ್ ಯೂಸ್ ಟು ಬಿ. ಇಟ್ ಹ್ಯಾಸ್ ಸಮ್ ಸೆಟ್ ಆಫ್ ರೂಲ್ಸ್. ಯು ಹ್ಯಾವ್ ಟು ಫಾಲೋ ದೆಮ್. ಏನದು? 6 months ಒಂದೇ ಮನೆಯಲ್ಲಿ ಜೀವನ ಮಾಡಬೇಕು. ಏನ್ ಇವಳ ಜೊತೆನಾ? ಇವನ್ ಜೊತೆನಾ? ಇವ್ರಪ್ಪ ದೊಡ್ಡ ಡಗಲ್ ಬಾಜಿ ಗೊತ್ತಾ? ಪಕ್ಕದ ಮನೆ ಆಂಟಿ ಬಟ್ಟೆ ಒಣಗಾಕುವಾಗ ಜಾಕೆಟ್ ಕಳ್ತನ ಮಾಡ್ತಾನೆ. ಇವ್ರಪ್ಪ ದೊಡ್ಡ ಕುಡ್ಕ ಸರ್. ವೈನ್ ಶಾಪ್ ಹೋಗಿ ಸ್ಕ್ಯಾನರ್ ಕಳ್ಸಿ ಪೇಮೆಂಟ್ ನನ್ಗೆ ಮಾಡಕ್ ಅದು ಹೇಳ್ತಾರೆ. ಇಂಟೆಲಿಜೆನ್ಸ್. ಸುಮ್ ಕುತ್ಕೋ. ನಿಮ್ಮನ್ನ ಅಬ್ಸರ್ವ್ ಮಾಡೋದಕ್ಕೆ ನಿಮ್ ಪೇರೆಂಟ್ಸೋ ರಿಲೇಟಿವ್ಸೋ ಯಾರಾದ್ರೂ ಬರಬಹುದು. ಯಾರೇ ಬಂದ್ರು ಸರಿ, ರೆಸ್ಪೆಕ್ಟ್ ಈಕ್ವಲ್ ಆಗಿರ್ಬೇಕು. ಎವ್ರಿ ವೀಕ್ ನಿಮ್ ರಿಲೇಷನ್ ಆರ್ ಫ್ರೆಂಡ್ಶಿಪ್ ವಾಟ್ ಎವರ್, ನಿಮ್ಮಿಬ್ರು ಮಧ್ಯೆ ಇರೋ ಬಾಂಡಿಂಗ್ ನಮಗೆ ಅಪ್ಡೇಟ್ ಮಾಡಬೇಕು. 6 months ಆದ್ಮೇಲೆ ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ಮ್ಯೂಚುವಲ್ ಕನ್ಸೆಂಟ್ ಅಂಡರ್ ಸೆಕ್ಷನ್ 32P ಪ್ರಕಾರ ನೀವು ಬೇರೆ ಆಗಬಹುದು. ಇರ್ಲಿಲ್ಲ ಅಂದ್ರೆ ಇರ್ಲೇಬೇಕು. ಇಟ್ಸ್ ಕೋರ್ಟ್ ಆಫ್ ಲಾ. ಏನಿದು ಇಂಗ್ಲಿಷಾ? ಹೇಗೆ? ಹೀಗೆ. ಏನಿದು ಇಷ್ಟೊಂದಿದೆ? ನೀವು 6 months ಹೇಗಿರ್ಬೇಕು ಅನ್ನೋ ಕಂಡೀಷನ್ಸ್. ಇದನ್ನ ಓದೋದಕ್ಕೆ 6 months ಬೇಕು. ಇದನ್ನ ಫಾಲೋ ಮಾಡಿಲ್ಲ ಅಂದ್ರೆ ಹುಡುಗಿಗೆ ಫೇವರ್ ಆಗಿ ಕೇಸ್ ಆಗುತ್ತೆ. 50 ಲಕ್ಷ ಕಟ್ಕೊಡ್ಬೇಕು. ಕೊಡ್ತೀಯಾ? 50 ಲಕ್ಷನಾ? ನನಗೋಕೆ ಸರ್. ನನ್ಗೋಗೆ ಸರ್. ಹೋಗೋ. ನೀವಿಬ್ರು ಜೊತೆ ಆಗಿರೋದಕ್ಕೆ ಮನೆ ಹುಡ್ಕೋ ಜವಾಬ್ದಾರಿ ನಿಂದೆ. ಅದ್ ಬೇರೆ ಖರ್ಚು ನನ್ಗೆ. ಅಪ್ಪ, ಇನ್ನೂ 6 ತಿಂಗಳು ಇವನ್ ಜೊತೆ ಇರ್ಬೇಕಾ? ನನಗೂ ಸೇಮ್ ಫೀಲಿಂಗ್. ಸರಿ ಬಿಡು, ನನ್ನ ಆಫೀಸ್ ಹತ್ರನೇ ಮನೆ ನೋಡು. ಓಕೆ ಓಕೆ ಬಾಯ್. ಸರ್. ಆಫೀಸ್ ಹತ್ರ ಮನೆ ನೋಡು. ಕೊನೆಗೂ 3500 ರೂಪಾಯಿ ತಗೊಂಡ್ರಿ. ಒಳ್ಳೆ ವ್ಯಾಪಾರ ನಿಮ್ದು. ಸರಿ ಬಿಡಿ. ಆ ಕೀರ್ತಿ 20 ನಿಮಿಷದಲ್ಲಿ ಮನೇಲಿ ಇರ್ತೀನಿ. ಸರ್ ನನಗೆ ಡೌಟು. ಕೀರ್ತಿ ಅಂದ್ರೆ ನನ್ನ ಹೆಂಡ್ತಿ. ಓ, ಸೊ ನಿಮ್ಮ ಹೆಸರು ಶೇಷ, ಅವ್ರ ಹೆಸರು ಕೀರ್ತಿ. ಹೌದು. ಆದ್ರೆ ಏನೂ ಇಲ್ಲ, ಮದುವೆ ಇನ್ವಿಟೇಷನ್ ಮೇಲೆ ಕೀರ್ತಿ ಶೇಷ ಮದುವೆ ವಿವಾಹ ಅಂತ ಬರ್ಸಿದ್ರಾ? ಸುಮ್ಮನೆ ಜನರಲ್ ನಾಲೆಜ್ ಕೇಳಿದೆ ಅಷ್ಟೇ. ಬ್ಯಾಲೆನ್ಸ್ 250 ಫೋನ್ ಪೇ ಮಾಡ್ತೀನಿ.